3 ದಿವಸದಿಂದ ಪೇಪರ್ ಫ್ರಂಟ್ ಪೇಜ್ನಲ್ಲಿ ಸುದ್ದಿ ನೋಡಿದೆ ಸರ್. 2 ವರ್ಷದಲ್ಲಿ 2400 ರೈತರ ಆತ್ಮಹತ್ಯೆಯ ಪ್ರಮಾಣ ಏನು ಕಡಿಮೆ ಆಗಿಲ್ಲ. ನಾವು ಸಾಲ ಬಾಧೆ ತಿಂಗಳ 2000 ದುಡ್ಡು ಹೋಗೋದ್ರಿಂದ ಕುಟುಂಬದ ಮೇಲಿನ ಒತ್ತಡ ಕಡಿಮೆ ಆಗ್ಬೋದು ಅನ್ನೋ ನಿರೀಕ್ಷೆ ಇತ್ತು ನಮಗೆ. ಸೊ ಆತ್ಮಹತ್ಯೆ ಕಡಿಮೆ ಆಗುತ್ತೆ ಮತ್ತು ಅವರಿಗೆ ಪ್ರೋತ್ಸಾಹ. 2000 ರೂಪಾಯಿ ಅಂದರೆ ದೊಡ್ಡ ಪ್ರಮಾಣದ ಒಂದು ಆರ್ಥಿಕ ಹೆಲ್ಪ್ ಆಗುತ್ತೆ. ಸೊ 10 kg ಅಕ್ಕಿ ಬರುತ್ತೆ, ಕರೆಂಟ್ ಫ್ರೀ ಇರುತ್ತೆ, ಎಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು. ಬಟ್ ಕಂಪೇರಿಟಿವ್ಲಿ ಕಡಿಮೆ ಆಗ್ತದೆ. ಕಡಿಮೆ ತೃಪ್ತಿ ಪಡೋವಂಥ ವಿಚಾರ ಅಲ್ಲ. ಸಂಪೂರ್ಣವಾಗಿ ಇವತ್ತು ಕೋಲಾರದಲ್ಲಿ ಆತ್ಮಹತ್ಯೆ ಇಲ್ಲ, 0 ಅಲ್ಲಿ. ಸೊ ಆ ಥರ ಸಂಪೂರ್ಣವಾಗಿ ನಿಂತಾಗ ಬಹುಶಃ ಯಾವ್ಯಾವ ಕಾರಣಕ್ಕೆ ಹಾವೇರಿನಲ್ಲಿ ಜಾಸ್ತಿ ಆಗ್ತಾಯಿದೆ. ನಾವು ಸಹ ಸರ್ಕಾರದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ರಿಕ್ವೆಸ್ಟ್ ಮಾಡಿದ್ದೀನಿ. ಸೊ ಇದು ಮಂಡ್ಯನೂ ರೈತರ ಆತ್ಮಹತ್ಯೆಯನ್ನು ಕಡಿಮೆ ಅಲ್ಲ, ಅಷ್ಟು ಒಳ್ಳೆ ನೀರಾವರಿ ಇರೋ ಜಿಲ್ಲೆ. ಆರ್ಥಿಕ ಸಮಸ್ಯೆಯಿಂದ ಮಾತ್ರ ಅಥವಾ ಕೃಷಿ ಸಮಸ್ಯೆಯಿಂದ ಮಾತ್ರ ಆತ್ಮಹತ್ಯೆ ಆಗುತ್ತೆ ಅನ್ನೋದು ನನಗೆ ನಂಬಲಿಕ್ಕಾಗಲ್ಲ. ಹಲವಾರು ಬೇರೆ ಬೇರೆ ಮನುಷ್ಯನಿಗೆ ವೈಯಕ್ತಿಕವಾದಂಥ ಅನೇಕ ಸಮಸ್ಯೆಗಳಿಂದ ಕೆಲವು ಇನ್ಸಿಡೆಂಟ್ ಆಗ್ತವೆ. ಇದು ಒಂದು ಆರ್ಥಿಕ ಸಮಸ್ಯೆನೂ ಒಂದು ಪಾರ್ಟ್ ಇರ್ಬೋದು, ಅಥವಾ ಕೃಷಿನಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು ಒಂದಷ್ಟು ಇರ್ಬೋದು. ಬಟ್ ಆದರೆ ಬೇರೆ ವೈಯಕ್ತಿಕವಾದಂಥ ಅನೇಕ ಸಮಸ್ಯೆಗಳು ಸಹ ಇದೆ. ವೈಯಕ್ತಿಕ ಸಮಸ್ಯೆ ಎಷ್ಟಿರ್ತಲ್ಲ ಸಾಲ ನಿಮ್ಮ ಅಪ್ಪನಿಗೆ ಹುಟ್ಟಿದ 50 ಸಾವಿರ ಕೊಟ್ಟರೆ ಸಾಕು. ಸರ್ಕಾರಿ ನೌಕರಿಗಿರೋದಿಲ್ವಾ? ರಾಜಕಾರಣಿಗಳಿಗೆ ಆ ಕ್ಷಣದಲ್ಲಿ ರಾಜಕಾರಣಿಗಳಿಗೂ ಇರ್ತವೆ, ಸರ್ಕಾರಿ ನೌಕರಿಗೂ ಇರ್ತವೆ, ಖಾಸಗಿ ನೌಕರಿಗೂ ಇರ್ತವೆ. ಆತ್ಮಹತ್ಯೆ ರೈತರಷ್ಟೇ ಮಾಡ್ಕೊಳ್ಳೋ ಪ್ರತಿಯೊಬ್ಬರಿಗೂ ಸಮಸ್ಯೆ ಇರುತ್ತೆ. ಅದನ್ನು ಆ ಧೈರ್ಯವಾಗಿ ಅದನ್ನು ಎದುರಿಸುವಂಥ ಆ ಟೈಮ್ನಲ್ಲಿ ಸಿಚುವೇಶನ್ ಬೇಕು. ಸೊ ಅವ್ರಿಗೆ ಇದ್ಯಾವುದೋ ಹೊಸ ಪ್ರತಿಭೆ. ಯಾರಾದರೂ ಅಕ್ಕಪಕ್ಕ 4 ಜನ ಸ್ನೇಹಿತರು ಇರಬೇಕು, ಇಲ್ಲ ಫ್ಯಾಮಿಲಿ ಮೆಂಬರ್ಸ್ ಇರಬೇಕು, ಅವ್ರಿಗೆ ಧೈರ್ಯ ತುಂಬೋರು ಆಗಬೇಕು. ಆ ಸಮಸ್ಯೆ ಬಂದಾಗ ಪರಿಹಾರ ಆಗುತ್ತೆ. ಅದರ ಜೊತೆಗೆ ನಮ್ಮ ಕಡೆಯಿಂದ ಒಂದು ಸಲಹೆ, ನೀವೇನು ಪ್ರಗತಿಪರ ರೈತರ ಹೆಸರುಗಳನ್ನು ಹೇಳಿದ್ರಲ್ಲ, ನೀವು ಮಿನಿಸ್ಟರ್ಗಳು ಅವ್ರ ಮನೆಗೆ ನೀವು ಹೋದಂಗೆ ಬೇರೆ ಬೇರೆ ಸಚಿವರು ಹೋಗಿ, ಶಾಸಕರುಗಳು ಹೋಗಿ ರೈತರನ್ನ ಕರ್ಕೊಂಡು ಹೋಗಿ ಅವ್ರ ಜಮೀನಿಗೆ. ನಾನು ಅಗ್ರಿ ಕಾಲೇಜಿಗೆ ಕರ್ಕೊಂಡು ಹೋಗೋದ್ರಿಂದ ಎಷ್ಟರ ಮಟ್ಟಿಗೆ ಲಾಭ ಇದೆಯೋ ನನಗೆ ಗೊತ್ತಿಲ್ಲ ಸರ್. ಅಂಥ ರೈತರ ಜಮೀನಿಗೆ ಕರ್ಕೊಂಡು ಹೋದ್ರೆ ಉಳಿದ ರೈತರಿಗೆ ಒಂದು ಪ್ರೇರಣೆ. 100ಕ್ಕೂ ಹೆಚ್ಚು ಪ್ರಗತಿಪರ ರೈತರ ಮನೆಗೆ ಹೋಗಿದ್ದೀನಿ ನಾನು 2 ವರ್ಷದಲ್ಲಿ. 100ಕ್ಕೂ ಹೆಚ್ಚು ಪ್ರಗತಿಪರ ರೈತರು. ಅದು ಯಾವುದೋ ಒಂದು ಭಾಗ ಅಂತಲ್ಲ, ಬೆಳಗಾಂ ಇರ್ಬೋದು, ಕಡೆ ಗುಲ್ಬರ್ಗ ಇರ್ಬೋದು, ಅಥವಾ ಚಾಮರಾಜನಗರ ಇರ್ಬೋದು, ಈ ಥರ ಎಲ್ಲ ಕಡೆ ಹೋಗಿದ್ದೀನಿ. ಹೋದಂಥ ನಾನು 100-150 ಜನದ್ದು ವಿಡಿಯೋ ಮಾಡಿ ಹಾಕಿದ್ದೀವಿ. ಬೇರೆ ರೈತರಿಗೂ ಅದು ಇಂಪ್ಲೂಯೆನ್ಸ್ ಆಗಬೇಕು ಅಂತ. ಒಬ್ಬ ನಾನು ಹೋದಂಥ ಮನೆಯವರು ಸಾಲ ಮಾಡಿಲ್ಲ. ಭಾಳ ನೆಮ್ಮದಿಲಿ ಎಲ್ಲಡಿಕೆ ಹಾಕ್ಕೊಂಡು ಗಂಡ ಹೆಂಡತಿ ಮಕ್ಕಳು ಭಾಳ ನೆಮ್ಮದಿಲಿದ್ದಾರೆ. ಸೊ ಮಾಡಲಿಕ್ಕೆ ಅವಕಾಶ ಇದೆ. ಸರ್ ನಮಸ್ಕಾರ. ನನ್ನ ಹೆಸರು ಹಳ್ಳಿ ರೈತ ಅಂಬರೀಷ್ ಅಂತೇಳಿ. ಮೊದಲನೇದಾಗಿ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಗಳು ಸಲ್ಲಿಸ್ತೇನೆ ಸರ್. ಇಡೀ ರಾಜ್ಯದಲ್ಲಿ ಹಳ್ಳಿ ರೈತರು ಹೆಣ್ಮಕ್ಳು ಇವತ್ತು ಅನೇಕರು ದೇವಸ್ಥಾನಗಳಿಗೆ ಹೋಗೋ ಪದ್ಧತಿ ಸ್ಟಾರ್ಟ್ ಆಗಿದೆ. ಯಾಕಂದರೆ ಅದನ್ನು ನೀವು ಶಕ್ತಿ ಯೋಜನೆ ಅಂತ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ಸರ್. ಅದರಿಂದಾನೇ ಇವತ್ತು ಹಿಂದುತ್ವ ಅನ್ನೋದು ಜಾಸ್ತಿ ಆಗ್ತದೆ ಒಂದು. ಆಮೇಲೆ ಈಗ ಯೂರಿಯಾದ ಬಗ್ಗೆ ಮಾತಾಡಿದ್ರಲ್ಲ ಸರ್. ಸೊ ಯೂರಿಯಾ ಬಗ್ಗೆ ಆಧಾರ್ ಕಾರ್ಡಲ್ಲಿ ಏನು ಆಗ್ತಾ ಇದೆ ಕೊಡ್ತಾ ಇದ್ದಾರೆ. ಸೊ ಪಾಣಿ ತೊಗೊಂಡು ಕೊಟ್ಟರೆ ಸ್ವಲ್ಪ ಸ್ಕ್ಯಾಮ್ ಕಮ್ಮಿ ಆಗುತ್ತೆ ಸರ್. ಯಾಕಂದರೆ ನಮ್ಮ ಮನೇಲಿ 4 ಜನ ಇರ್ತಾರೆ ಅಂದ್ಕೊಳ್ಳಿ. 4 ಜನ ಆಧಾರ್ ಕಾರ್ಡ್ ತೊಗೊಂಡು 4 ಯೂರಿಯಾಗಳನ್ನ ನಾನು ತೊಗೊಂಡು ಮನೇಲಿ ಎತ್ತಿಟ್ಟಿರ್ತೀನಿ. ಸೊ ಅದರಿಂದ ನನಗೆ ಬೇಕಾಗಿರೋದು ಬರೀ 2 ಚೆಲ್ಬಿಟ್ಟು 2 ಅಲ್ಲೇ ಇಟ್ಟಿರ್ತೀನಿ. ಯಾರ ಬೇರೆಯವ್ರು ಆಗ್ಬೋದು ಅಂತ ಅಂದಾಜು ಮಾಡ್ಕೊಂಡು ಅಡ್ವಾನ್ಸ್ ಅದೊಂದು ಪಾಣಿ ನೋಡ್ಕೊಂಡು ಕೊಡಿ. ಹೌದು ಸರ್, ಅದೊಂದು. ಆಮೇಲೆ ಈ ಔಷಧಿಗಳಲ್ಲಿ ದೊಡ್ಡ ಮಾಫಿ ಆಗ್ತಾ ಇದೆ ಸರ್. ರೈತರಿಗೆ ನಾವು ಔಷಧಿ ಹೋಗ್ಬೇಕಂದ್ರೆ ನಮ್ಗೆ GST ಬಿಲ್ ಕೊಡಲ್ಲ ಅವರು. ಕಾಮನ್ ಆಗಿ ಹಂಗೆ ಕವರ್ ಕಟ್ಬಿಟ್ಟು ಯಾವುದೊಂದು ಚೀಟಿಯಲ್ಲಿ ಕೊಟ್ಬಿಟ್ಟು ಹಂಗೆ ಕಳಿಸ್ಬಿಡ್ತಾರೆ. ಸೊ ಆ ದೃಷ್ಟಿಯಿಂದ ಅವ್ರ ಮೇಲೆ ಸ್ವಲ್ಪ ಹೆಚ್ಚಿಗೆ ಗಮನ ಇರಲಿ ಸರ್ ಅಂತ ಆಧಾರದ ಮೇಲೆ ಕೊಡ್ತಾ ಇಲ್ಲ, RTC ಮೇಲೆ ಕೊಡೋದು. ಎಲ್ಲರ ಕಡೆ ಕೊಟ್ಟಿದ್ರೆ ನನ್ನ ತಕ್ಷಣ ಅದನ್ನ ಸ್ಟಾಪ್ ಮಾಡಿ RTC ಮೇಲೆ ಕೊಡ್ಲಿಕ್ಕೆ ಡೈರೆಕ್ಷನ್ ಕೊಡ್ತೀನಿ. ನೀವು ಹೇಳ್ದಂಗೆ ಆಮೇಲೆ ಕೇಸಸ್ ಇದೆಯಲ್ಲ, ಈ ಔಷಧಿ ಇರ್ಬೋದು, ಫರ್ಟಿಲೈಸರ್ಸ್ ಇರ್ಬೋದು, ಈ ಯಾರು ಇಲ್ಲಿ ಇದನ್ನು ತಪ್ಪು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಸೀರಿಯಸ್ ಆಗಿ ನಾವು ಲೈಸೆನ್ಸ್ ರದ್ದು ಮಾಡ್ತಾ ಇದ್ದೀವಿ, ಕೇಸು ದಾಖಲೆ ಮಾಡ್ತಾ ಇದ್ದೀವಿ, ಕ್ರಮ ಆಗುತ್ತದೆ. ಕಾಲ್ಸತ್ತೆ ಸ್ವಲ್ಪ ಅವಾಯ್ಡ್ ಮಾಡಿ. ಅದೆಲ್ಲೂ ಆಗ್ದಂಗೆ ನೋಡ್ಕೊತಾ ಇದ್ದೀವಿ. ರಾಜ್ಯದಲ್ಲಿ ಇತ್ತೀಚೆಗೆ ಮಳೆ ಜಾಸ್ತಿಯಾಗಿ ಅನಾವೃಷ್ಟಿಯಿಂದ ರೈತರದ್ದು ಬೆಳೆ ಭಾಳ ಹಾಳಾಗಿದೆ. ಹೌದು. ಅದಕ್ಕೆ ನಿಮ್ಮ ಸರ್ಕಾರದಿಂದ ಒಂದು ಎಕರೆಗೆ ಎಷ್ಟು ಪರಿಹಾರ ಕೊಡ್ತಾ ಇದ್ದೀರಿ? ಅದು ಡಿಪೆಂಡ್ ಅಪಾನ್ ಬೆಳೆ ಮೇಲೆ ಹೋಗುತ್ತೆ. ವೆಟ್ಲ್ಯಾಂಡ್ ಬೆಳೆ, ಡ್ರೈಲ್ಯಾಂಡ್ ಬೆಳೆ ಹೋಗುತ್ತೆ. NDRF, SDRF ಅಂತ ಒಂದು ಸ್ಕೀಮ್ ಇದೆ. ಅದರ ಆಧಾರದ ಮೇಲೇ ಕೊಡಬೇಕಾಗತ್ತೆ. ಸರ್ವೆ ಮಾಡಲಿಕ್ಕೆ ಮೊನ್ನೆ ನಾನು, ಮುಖ್ಯಮಂತ್ರಿಗಳು, ರೆವಿನ್ಯೂ ಮಿನಿಸ್ಟ್ರು, ಉಳಿದಂಥ ಅನೇಕ ಸಚಿವರು, ಎಲ್ಲ ಜಿಲ್ಲಾ ಸಚಿವರು ಸಹ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾಡಿದ್ದೀವಿ. 10 ದಿವಸ ಟೈಮ್ ಕೊಟ್ಟಿದ್ದೀವಿ.
ಎಲ್ಲೆಲ್ಲಿ ಡ್ಯಾಮೇಜ್ ಇದೆ ಅದನ್ನೆಲ್ಲ ಜಾಯಿಂಟ್ ಸರ್ವೆ ಮಾಡಿ ರಿಪೋರ್ಟ್ ಕೊಟ್ಟರೆ ಪರಿಹಾರ ಕಮೆನ್ಸ್ 11ನೇ ದಿನದಿಂದ ಕಮೆನ್ಸ್ ಮಾಡ್ತೀವಿ ಅಂತ ಇನ್ಸೂರೆನ್ಸ್ನ ಪ್ರಮಾಣನೂ ಸ್ವಲ್ಪ ನಮ್ಮಲ್ಲಿ ಜಾಸ್ತಿ ಆಯ್ತು. ಇನ್ಸೂರೆನ್ಸನ್ನು ಸಹ ಅದರಲ್ಲಿ ಕೊಡ್ತೀವಿ. 5 ಲಕ್ಷ ಹೆಕ್ಟೇರ್ಸ್ ಬಹುಶಃ ಅಂದಾಜು ನಾವು ಕೃಷಿ ಹಾಳಾಗಿದೆ. ತೋಟಗಾರಿಕೆಯೂ ಸಹ 70-80 ಸಾವಿರ ಇದು ಹೆಕ್ಟೇರ್ಸು ಲಾಸ್ ಆಗಿದೆ. ಅದಕ್ಕೆಲ್ಲ ಒಂದು ಕಡೆ ಪರಿಹಾರ. ಕಳೆದ ಬಾರಿ ನಾವು ಗುಲ್ಬರ್ಗದಲ್ಲಿ 600 ಕೋಟಿ ಇನ್ಸೂರೆನ್ಸಲ್ಲಿ ಪರಿಹಾರ ಕೊಡಿಸಿದ್ದೀವಿ ಈ ಬೆಳೆ ಅಷ್ಟೇ. 600 ಕೋಟಿ ಪರಿಹಾರ ಕೊಟ್ಟಿದ್ದೀವಿ. ಈ ಸಲ ಸಹ ಇನ್ಸೂರೆನ್ಸ್ನಲ್ಲೂ ಕೊಡ್ತೀವಿ. ಸೊ ಇನ್ಸೂರೆನ್ಸ್ ಇಲ್ಲದೇ ಇರತಕ್ಕಂಥವ್ರಿಗೆ NDRFನಲ್ಲಿ SDRFನಲ್ಲಿ ಕೊಡ್ತೀವಿ. ಯೂರಿಯಾ ಕಾಳಸಂತೆಯಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿದ್ದನ್ನ ಮಾರಾಟಕ್ಕೆ ಈ ಸರ್ಕಾರ ಅವಕಾಶ ಮಾಡಿಕೊಡ್ತದೆ. ಅನ್ಯ ರಾಜ್ಯಕ್ಕೆ ಯೂರಿಯಾ ಹೋಗಿ ಲೋಡ್ ಗಟ್ಟಲೆ ಹೋಗುತ್ತೆ. ಇದು ಯಾರ್ದು ವೈಫಲ್ಯ? ಇದು ಆಕ್ಚುಲಿ ಚೆನ್ನಾಗಿರೋದು. ಗುರು ತಪ್ಪು ತಿಳ್ಕೊಬೇಡ. ಹೌದು ಸರ್. ಸೊ ಈಗ ಕೇಳಿಲಿ ಒಂದು ನಿಮಿಷ ಹೇಳ್ತೀನಿ ಕೇಳು. ಈಗ ಹಿಂಗೇನೆ ಒಬ್ಬರು ನಿಮ್ಮ ಸುಧಾಕರ್ ಅಂತ ಮಂತ್ರಿಗಳು MP ಗಳು ಮಾತನಾಡಿದರು. ಇದಕ್ಕೋಗ್ತದೆ ಅಂತದ್ದು ಕೇರಳಗೆ ಸರ್. ಅಲ್ಲ, ಕೇರಳ ಅಲ್ಲ, ನೇಪಾಳಕ್ಕೆ ಹೋಗುತ್ತೆ, ನೇಪಾಳ ಹೇಳ್ತಾ ಇಲ್ಲ ಸರ್, ಕೇಳಿದ್ರು ಬಾಂಗ್ಲಾದೇಶಕ್ಕೆ ಹೋಗುತ್ತೆ ಅಂತ. ಬಾಂಗ್ಲಾದೇಶ ಯಾರು ಕಂಟ್ರೋಲ್ ಮಾಡೋರು? ಬಾರ್ಡ್ರನ್ನ ಕರ್ನಾಟಕ ರಾಜ್ಯ ಕಂಟ್ರೋಲ್ ಮಾಡುತ್ತಾ? ಸೊ ಕೇಂದ್ರ ಸರ್ಕಾರ ಕಂಟ್ರೋಲ್ ಮಾಡಬೇಕಾಗತ್ತೆ. ಈ ಬಾರ್ಡ್ರನ್ನ ಕಾಯೋರು ಕೇಂದ್ರ ಸರ್ಕಾರದ ಯೋಧರು, ರಾಜ್ಯ ಸರ್ಕಾರ ಅಲ್ಲ. ಬಟ್ ನಾವು ಈ ವರ್ಷ ಹಾಕಿರೋ ಕೇಸು ಕಳೆದ ಎಲ್ಲ ವರ್ಷಕ್ಕಿಂತ ಹೆಚ್ಚು ಕೇಸ್ ಹಾಕಿದ್ದೀವಿ. ಸೊ ಈ ವರ್ಷ ಅಂಗಡಿಗಳಲ್ಲಿ ಯಾರು ತಗೋತಾರೆ ಅಂಗಡಿಗಳಲ್ಲಿ ಸೇಲ್ ಮಾಡಬೇಕು. ಅವ್ರ ಪಕ್ಕಕ್ಕೆ ತೊಗೊಳೋಂಗಿಲ್ಲ ಅಂತಿದೆ, ಅಷ್ಟನ್ನು ಮಾತ್ರ ನಾವು ವಾಚ್ ಮಾಡಲಿಕ್ಕೆ ಅವಕಾಶ ಇರೋದು. ಬಟ್ ಆದರೆ ಈ ಕಂಪ್ನಿಗಳಿಂದ ನೇರವಾಗಿ ರಿಟೇಲ್ ಶಾಪ್ನವ್ರು ತೊಗೊಳ್ತಾರಲ್ಲ, ಅದು ಮಂಗಳೂರಲ್ಲಿರೋದನ್ನ ನಾವು ಬೆಂಗಳೂರು ತರೋಕ್ಕಾಗಲ್ಲ, ಅಥವಾ ಬೆಂಗಳೂರಲ್ಲಿರೋದನ್ನ ರಾಯಚೂರಿಗೆ ತೊಗೊಳೋಕ್ಕಾಗ್ತಾಯಿಲ್ಲ. ಬಟ್ ಇವೆಲ್ಲ ಗೊಬ್ಬರದ ಯಾವ ರೀತಿ ಮಾನಿಟ್ರ್ ಮಾಡಬೇಕು ಅನ್ನೋದು ಅಷ್ಟೇ ಲಿಮಿಟೇಷನ್ ಇರುತ್ತೆ. ನಾವು ಈ ಬಾರಿ ನಮ್ಮದು ವಿಜಿಲೆನ್ಸ್ ಇದೆ, ಜೊತೆಗೆ ಪೊಲೀಸ್ನವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ, ಮುಖ್ಯಮಂತ್ರಿಯವರು ಸಹ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಎಲ್ಲೇ ಯಾವುದೇ ಕಾಳಸಂತೆನಲ್ಲಿ ಮಾರೋದು ಅಥವಾ ಇಲ್ಲ ಹೊರಗಡೆ ಜಿಲ್ಲೆಗೆ ಸಪ್ಲೈ ಮಾಡ್ತಕ್ಕಂಥದ್ದು ಯಾವುದು ಬಂದ್ರೂ ಈ ಸಲ ನಂಬರ್ ಆಫ್ ಕೇಸಸ್ ಜಾಸ್ತಿ ಹಾಕ್ತೀವಿ, ಲೈಸೆನ್ಸ್ ರದ್ದು ಮಾಡ್ತಿದ್ದೀವಿ, ದಂಡ ಹಾಕಿದ್ದೀವಿ. ಯಾವುದು ಮುಲಾಜಿಲ್ದಲ್ಲಿ ಕೃಷಿ ಸಚಿವನಾಗಿ ಅತ್ಯಂತ ಎಫೆಕ್ಟಿವ್ ಆಗಿ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಕೆಲಸ ಮಾಡ್ತಾ ಇದ್ದೀವಿ. ನಾನು ಅಪ್ರಿಷಿಯೇಟ್ ಮಾಡಬೇಕು ಅಂತ ಕೇಳಲ್ಲ, ನನ್ನ ಕರ್ತವ್ಯ. ನಾನು ಒಬ್ಬ ಕೃಷಿಕನ ಮಗ. ಸೊ ಜನರಿಗೆ ಒಳ್ಳೇದಾಗಬೇಕು ಅನ್ನೋದು ಅಷ್ಟೇ ನಮ್ಮ ಉದ್ದೇಶ. ಸೊ ನಾನು ಅಷ್ಟೇ ಯಾವುದೋ ಒಂದು ತಲೆ ಒಳಗೆ ಇಟ್ಕೊಂಡು ಹೇಳ್ತಾ ಇಲ್ಲ ನಿನಗೆ. ನಮ್ಮ ಕೈಯಲ್ಲಿ ಅದು ಶಕ್ತಿ ಮೀರಿ ಮಾಡ್ತಾಯಿದ್ದೀವಿ.